ಅಯ್ಯೋ ಬುದ್ಧಿ ಬುದ್ಧಿ ಅದು ಅದು ಇವಳವಳಲ್ಲ ಶಾರದಿ ಆ ಶಾರದಿ ಏನು ಮಾಡ್ತಾಳೆ ಅಂತಂದ್ರೆ ಆಸ್ತಿ ಎಲ್ಲ ನಂದೇನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಜೋರಾಗಿ ಜಗಳ ಮಾಡ್ತಾವಳೆ ಫ್ಯಾಕ್ಟ್ರಿ ಹತ್ರ. ಫ್ಯಾಕ್ಟ್ರಿನಾಗೆ ರೋಜಾ ಕಂಪ್ನಿ ಅಂತ ಹೇಳ್ಬಿಟ್ಟು ದೊಡ್ಡ ಬೋರ್ಡ್ ಏಣಿ ಹಾಕ್ಬಿಟ್ಟವ್ರೆ. ಆ ಬೋರ್ಡ್ ನೋಡ್ಬಿಟ್ಟು ಅವಳೆಲ್ಲ ಶಾರದಿ ಅವಳು ಶಾನೆ ಜೋರಾಗಿ ಕಿತ್ತಾಡ್ಕೊಂಡು ಇದು ಮಾಡ್ತಾವಳೆ. ಅಯ್ಯೋ ನೀವು ನೋಡ್ಬೇಕು ಯಾವ ಪಾಟಿ ಜಗಳ ಆಯ್ತೈತಿ ಅಂತ ಹೇಳ್ಬಿಟ್ಟು. ಏನ್ಲ ರೋಜಾ ಕಂಪ್ನಿ ಅಂತ ಮಾಡ್ಬಿಟ್ಟವಳ? ಏಯ್ ಎಲ್ಲ ಆ ಬಿತ್ರಿ ಎಲ್ಲವಳ? ಶಾರದಿ ಕತೆ ಬಿಟ್ಬಿಡು. ಶಾರದಿನ ಆಮೇಕಿಂದ ನೋಡ್ಕೊತೀನಿ ನಾನು. ಅವಳ ಹತ್ರ 10 ಪೈಸು ಜಾಸ್ತಿ ಏನೂ ಇಲ್ಲ. ಆಮೇಕಿಂದ ನೋಡ್ಕೊತೀನಿ. ಎಲ್ಲಿ ಆ ಮನೆಯಾಳಿ ರೋಜಾ ಎಲ್ಲಿ? ಸಾವ್ಕರೆ ಅಷ್ಟೇ ಸಾವ್ಕರೆ, ಏನೂ ನಿಮ್ಮ ಹೆಸರುನಾಗಿಲ್ಲ. ಎಲ್ಲನೂ ರೋಜಾ 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 ಅಂತ ನೀ ಕಂಪ್ನಿ ತುಂಬ ರೋಜಾ ರೋಜಾ ಕಂಪ್ನಿ ಅಂತ ನೀ ಮಾಡ್ಬಿಟ್ಟವ್ರೆ. ಎಲ್ಲ ಮನೆಯಾಳಿನ ತಗೊಬಂದು ನನ್ನ ಆಸ್ತಿ ಎಲ್ಲನೂ ಬರ್ಸ್ಕೊಬಿಟ್ಟು ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಬರ್ಸ್ಕೊಬಿಟ್ಟು ಈಗ ನೋಡಿದ್ರೆ ಇಂಥ ಕೆಲಸ ಮಾಡ್ಬಿಟ್ಟವಳ. ಎಲ್ಲ ಮನೆಯಾಳಿ ಎಲ್ಲಿ ಬಿದ್ದವಳ? ಇಲ್ಲೇ ಬಿದ್ದಿದ್ದೀನಿ ನೋಡಿ ಸಾವ್ಕರ್ರೆ. ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬಿಂಕವ ಸೆಲುವೆ. ಥೂ ಆಸ್ತಿ ಎಲ್ಲ ಹೋಗೈತೆ ಆದ್ರೂ ಥೂ ಹೆಣ್ಮಕ್ಳು ನೋಡಿದ್ರೆ ಇಹಿ ಅಂತ ಕಿಸ್ಕೊಂಡು ಅಲ್ಲಿ ಬಿಡ್ತಾನೆ. ಅಯ್ಯೋ ಮನೆಯಳು ನನ್ನ ಮಗ ಬಿಡು. ರೋಜಾ ಡಾರ್ಲಿಂಗ್, ನಿನಗೋಸ್ಕರ ನಾನು ಇಡೀ ಬೆಂಗಳೂರನ್ನೇ ಜಾಲಾಡಿ ಬಂದ್ಬಿಟ್ಟೆ ಡಾರ್ಲಿಂಗ್. ನೀನು ಬಿಟ್ಬಿಟ್ಟು ನನ್ನ ಕೈಲಿ ಒಂದು ಕ್ಷಣನೂ ಇರೋಕ್ಕಾಗಲ್ಲ ಡಾರ್ಲಿಂಗ್. ನೀನು ಬಿಟ್ಬಿಟ್ಟು ಇರೋಕ್ಕಾಯ್ತದೆ ನನಗೆ? ನಾನಂತೂ ಬೆಂಗಳೂರೆಲ್ಲ ಜಾಲಾಡ್ಬಿಟ್ಟೆ. ನೀನಿರ್ಲಿಲ್ವಲ್ಲ ಅದಕ್ಕೆ ನೀನು ನನಗೆ ಶಾನೇ ಬೇಜಾರಾಗ್ಬಿಡ್ತು. ಕೊನೆಗೆ ಎಂಥ ಪಜಿತಿ ಪಟ್ಕೊಂಡು ಏನೇನೋ ಕಷ್ಟಪಟ್ಕೊಂಡು ಅಪ್ಪ ಮನೆಗೆ ಬಂದು ಸೇರೋ ಅಷ್ಟೊತ್ತಿಗೆ ನನ್ನ ಅವಸ್ಥೆ ಹೆಂಗಾಗಿತ್ತು ಅಂತ ಲೆಕ್ಕಾಚಾರಿಗೆ ಮಾತ್ರ ಗೊತ್ತು. ಅಂಥ ಅವಸ್ಥೆನಾಗ ಎಲ್ಲನೂ ಓಡಾಡ್ಕೊಂಬಿಟ್ಟು ಬಂದೀವ್ನಿ. ನಿನ್ನ ನೋಡಬೇಕು ಅಂತ ಭಾಳ ಆಸೆಯಿಂದ ಇದ್ದೆ. ಎಲ್ಲೊಂಟೋಗ್ಬಿಟ್ಲಪ್ಪ ನನ್ನ ರೋಜಾ ಅಂತ ಇದ್ದೆ. ಕೊನೆಗೂ ಬಂದ್ಬಿಟ್ಟಲ್ಲ. ಅದೇನೋ ಅಂತಾರಲ್ಲ, ಕೈಯಾಗೆ ನೀನು ಬೆಣ್ಣೆ ಇಟ್ಕೊಂಡು ಊರು ತುಂಬ ತುಪ್ಪು ಕಲಿದ್ರು ಅನ್ನಂಗೆ ಮನೆಗೆ ನೀನು ಇಟ್ಕೊಂಡು ಊರು ತುಂಬ ಓಡಾಡ್ಬಿಟ್ಟೆ ನಾನಂತೂ ನನವೇ. ಚಿನ್ನ ಏನು ಚಿನ್ನ ಮಣ್ಣು? ಏನು ಚಿನ್ನ ಅಂತ ಕರಿತಿದೆಯಲ್ಲ? ಯಾಕೆ ರೋಜಾ? ಸಾವ್ಕರ್ರೆ ಹೇಳ ಲೆಕ್ಕಾಚಾರಿ. ಸಾವ್ಕರ್ರೆ ರೋಜಾ ಮೇಡಮ್ ಬರುವ ಅದೇ ಬೆಂಗಳೂರು ಆಸ್ತಿ ABCD. ಹ್ಞೂ ಅಲ್ವೇನ್ಲಾ? ಏಯ್ ಮನ್ಯಾಳಿ, ಏನೇ ಅನ್ಕೊಬಿಟ್ಟಿದ್ಯಾ ನಿನ್ನ? ಏನೇ ಆಸ್ತಿ ಎಲ್ಲ ನನಗೆ ಆಸ್ತಿ ಬರ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀನು ನಿಮ್ಮಮ್ಮ ಸೇರ್ಕೊಂಡು ನನಗೆ ತಿರುಪ್ತಿ ನಾಮ ಹಾಕ್ಬಿಟ್ರೆ ನೀವು ಬೆಂಗಳೂರೆಲ್ಲ ನನಗೆ ಆಟ ಹಿಡ್ಕೊಂಡು 10 ರೂಪಾಯಿ ಎಲ್ಲಿದ್ದಂಗೆ ಜಾಲಾಡ್ಕೊಂಡು ನಾನು ಎಲ್ಲ ಊರೆಲ್ಲ ಹುಡ್ಕಾಡ್ಬಿಟ್ಟಿವ್ನಿ. ನಿಮ್ಮ ಆಸ್ತಿನೂ ಇಲ್ಲ ಮಣ್ಣು ಇಲ್ಲ. ನನಗೇನಿಯ ಕಿತ್ತೋದು ಪೇಪರ್ನ ಕೊಟ್ಬಿಟ್ಟು ನನಗೇನಿಯ ಬೆಂಗಳೂರಾಗ ಆಸ್ತಿ ಐತೆ ಅಂತ ಸುಳ್ಳು ಹೇಳ್ಬಿಟ್ಟು ನಾಮ ಹಾಕ್ಬಿಟ್ಟಲೆ. ನಿನ್ನ ಬಿಡ್ತೀನಿ ಅಂತ ಅನ್ಕೊಂಡೇನೆ, ಮನೆಯಲ್ಲೇ ಬಿಡ್ತೀನಿ ಅಂತ ಅನ್ಕೊಂಡೆ. ನೀನು ಕತ್ತರಿಸ್ಬಿಡ್ತೀನಿ ನೋಡ್ತಾ ಇರೋ. ನನಗೆ ಈ ಸಾವುಕಾರಂಗೆ ನೀ ಮೋಸ ಮಾಡ್ತೀಯಾ? ಏನೋ ತೆಳಗೆ ಬೆಳಗ್ಗೆ ಇದೆಯಾ ಅಂತ ಹೇಳ್ಬಿಟ್ಟು ನಾನು ಭಾಳ ಇಷ್ಟಪಟ್ಬಿಟ್ಟಿನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಆಸ್ತಿ ಎಲ್ಲ ಬರ್ಕೊಟ್ಟಿವ್ನಿ ನಿನಗೆ ಅಂತ ಹೇಳ್ಬಿಟ್ಟು. ಅಂದಾದ್ರಾಗೆ ನನ್ನಂತವನಿಗೆ ನೀ ಮೋಸ ಮಾಡೋಕೆ ಹೆಂಗೆ ಮನ್ಸು ಬಂತೆ ನಿನಗೆ? ಮೋಸ್ಕತಿ ನಿನ್ನಂತ ಮೋಸ್ಕತಿ ನಂಗೆ ಬೇಕಾಗಿಲ್ಲ. ಈಗಲೇ ಇಷ್ಟು ಮೋಸ ಮಾಡಿದ್ಯಾ, ಇನ್ನು ಆಮೇಕಿಂದ ಇನ್ನು ಎಷ್ಟು ಮೋಸ ಮಾಡಬೇಡ ನಿನ್ನಂತನ್ವೇ. ನೋಡು ಅವೆಲ್ಲನೂ ಬೇಕಾಗಿಲ್ಲ. ತೊಲಗು ಈ ಮನೆಗೆ ಒಂದು ಕ್ಷಣ ಇರ್ಕೊಡು ತೊಲಗು. ಮುಚ್ಚಯ್ಯ ಬಾಯ್ನ, ನೀನೇನು ದೊಡ್ಡದಾಗ ಸಾಚುದಾಗೆ ಸಂಪಾದನೆ ಮಾಡ್ಕೊಂಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಿದ್ಯಾ? ನೀನೇನು ದೊಡ್ಡ ಸಾಚ ನೋಡಿ ಸಂಪಾದನೆ ಮಾಡ್ಕೊಂಬಿಟ್ಟು ಬರಕ್ಕೆ ಅಲ್ವಾ? ನೀನು ದೊಡ್ಡ ಸಾಚ, ನಾನು ಅದಕ್ಕೆ ನಿನ್ನ ಆಸ್ತಿ ಎಲ್ಲ ಹೊಡ್ಕೊಂಬಿಟ್ಟು ನುಂಗಾಕ್ಬಿಟ್ಟಿದ್ದೀನಿ. ಏನ್ಲಾ ಮನೆ ಬಿಟ್ಟು ಹೋಗು ಅಂತ ಹೇಳೋದು? ನೀನು ಯಾವಲ್ಲ ಮನೆ ಬಿಟ್ಟು ಹೋಗು ಅಂತ ಹೇಳಕ್ ನನ್ನ? ಏನ್ಲ ಮಾಡ್ತೀಯಾ? ಈ ಆಸ್ತಿ ಎಲ್ಲ ನನ್ನ ಹೆಸರುನಾಗ ಐತೆ ಅನ್ನೋದು ಮರಿಬೇಡ. ನನ್ನೇ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ತಾನೆ. ಬೇಕಾದ್ರೆ ನೀನು ತೊಲಗು ಮನೆ ಬಿಟ್ಬಿಟ್ಟು. ನಾನು ಯಾಕಲ ಮನೆ ಬಿಟ್ಬಿಟ್ಟು ಹೋಗ್ಲಿ? ಏನು ಅನ್ಕೊಬಿಟ್ಟಿದ್ಯಾ ನನ್ನ? ಕಿತ್ತೋದ್ ಮನೆಯಾಳಿ ಮೋಡಿ ಮಾಡ್ಬಿಟ್ಟು ಆಸ್ತಿ ಬರ್ಸ್ಕೊಬಿಟ್ಟು ಎಲ್ಲನೂ ನನಗೆ ಇವಾಗ ತಿರುಮಂತ್ರ ಆಗ್ತಿದೀಯೇನೆ? ನೀವೇನೆ ಸಾಚೋಗ ಆಸ್ತಿ ಕಿತ್ಕೊಂಡ್ರ? ಎಲ್ಲರವನು 5 ಎಕರೆ 10 ಎಕರೆ ಅಂತ ಹೇಳ್ಬಿಟ್ಟು ಕದ್ದು ಮುಚ್ಚಿ ಕಾಣಿಸ್ದೆ ಅವರು ಇವರು ಎಂಟಿ ಮಕ್ಕಳು ಅಂತ ಬಿಡ್ದಿದ್ದಂಗೆ ಎಲ್ಲರ ತಗೊಂಡ್ ಬರ್ಸ್ಕೊಂಡಿದ್ಯಾ? ಅಂತಂದ್ರಾಗ ನಾನು ಆಸ್ತಿ ಬರ್ಸ್ಕೊಳ್ಳೋದಾಗೆ ತಪ್ಪೇನೂ ಇಲ್ವಲ್ಲ? ಏನು ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ಯಾ? ಶಾನೆ ಜೋರಾಗಿ ಮಾತಾಡಿದ್ರೆ ಮನೆಯಿಂದ ಈಚೆ ಕಡೆ ಹಾಕ್ಬಿಡ್ತೀನಿ. ಹುಷಾರಾಗಿ ಮುಚ್ಕೊಂಡು ಬಿದ್ದಿರ್ಬೇಕು. ಏನೋ ಪಾಪ ಅಂತ ಹೇಳ್ಬಿಟ್ಟು ಮನೆಗಿರಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದೀನಿ. ಇಲ್ಲಾಂದ್ರೆ ಅದು ಅವಕಾಶ ಮಾಡ್ಕೊಡಕ್ಕಿಲ್ಲ, ಒದ್ದೋಡಿಸ್ಬಿಡ್ತೀನಿ ಅಷ್ಟೇ. ಲೆಕ್ಕಾಚಾರಿ ಇದೇನೆಲ್ಲ ಹಿಂಗೆ ಉಲ್ಟಾಯ್ತೈತೆ? ಆಸ್ತಿ ಎಲ್ಲ ನನಗೆ ಸೇರಿದ್ದಲ್ವೇನಿಲ್ಲ? ಇವಳ ಹೆಸರು ಬರ್ಕೊಟ್ಟಿದ್ ಮಾತ್ರಕ್ಕೆ ಇವಳ ಹೆಸರಿಗೆ ಅದು ಹೆಂಗ್ಲ ಹೊಟ್ಟೋಗ್ಬಿಡ್ತದೆ ಆಸ್ತಿ ಎಲ್ಲ ನನವೇ? ಕಂಡೋರ ಆಸ್ತಿ ಎಲ್ಲ ನಿಮ್ಮ ಹೆಸರಿಗೆ ಹೆಂಗೆ ಬಂದ್ವೋ ಹಂಗೇನಿಯ ನಿಮ್ಮ ಆಸ್ತಿ ಎಲ್ಲ ಅವಳಿಗೆ ಹಂಗೆ ಹೋಗವೆ ಅಂತ ಅನ್ನಿಸ್ತದೆ ಸಾವ್ಕರೆ. ಏನ್ಲ ನೀನು ನನ್ನ ಆಡ್ಕೊತಾ ಇದೆಯಲ್ಲ? ಇಲ್ಲ ಸಾವ್ಕರೆ, ಇರೋದು ನೀವು ಹೇಳ್ತಾ ಇವನಿ. ಏಯ್ ಈ ಸಾವುಕಾರ ಅಷ್ಟು ಸುಲಭ ಅಂತ ಅನ್ಕೋಬೇಡ. ಈ ಸಾವುಕಾರನೆಲ್ಲ ಸುಮ್ಕೆ ಬಿಡ್ತೀನಿ ಅಂತ ಅನ್ಕೋಬೇಡ. ಇನ್ನ ಏನೇ ಕಂಪ್ನಿ ತುಂಬ ರೋಜಾ ಕಂಪ್ನಿ ಅಂತ ಮಾಡ್ಸಿದ್ಯಾ? ನಿಮ್ಮಪ್ಪ ಸಂಪಾದನೆ ಮಾಡ್ಕೊಂಡ್ಬಿಟ್ಟು ಬಂದು ಹಾಕವನೇನೆ ಅದನ್ನ? ನಿಮ್ಮಪ್ಪ ಏನೇನ ಸಂಪಾದನೆ ಮಾಡ್ಕೊಂಡ್ ಬಂದು ಹಾಕ್ಬಿಟ್ಟವನ? ಅದು ಜಮೀನು ಯಾರ್ದು? ಶಾರದಿ ತಾನೆ, ಅವಳ ಹತ್ರ ತಾನೆ ನೀನು ಕಿತ್ಕೊಂಡ್ರದು. ನೀನೇನು ಕಿತ್ಗುಡ್ಡೆ ಕಷ್ಟಪಟ್ಬಿಟ್ಟು ಅವ್ರು ಸುರಿಸ್ಬಿಟ್ಟು ಏನು ಸಂಪಾದನೆ ಮಾಡಿರೋದಲ್ವಲ್ಲ? ಬಾಯಿ ಮುಚ್ಕೊಂಡಿರು. ಏನು ಇವಂದೇನೇ ಸಂಪಾದನೆ ಮಾಡ್ಬಿಟ್ಟು ಇವನೇ ಮಾಡೋಗ್ಬಿಟ್ಟು ನೀನಾಗ ಮಾತಾಡ್ತಾನೆ ಬೊಡ್ಡ ಇದ. ಏಯ್ ಮುಚ್ಕೊಂಡು ಹೋಗ್ಲಾ ಕಂಡೀವ್ನಿ. ನಿನ್ನಂತರ 100 ಜನ ಕಂಡೀವ್ನಿ ನಾನು. ಎಷ್ಟು ದಿನ ಒಂಥರ ಆಯ್ತು, ಈಗ ಇನ್ನೊಂಥರ ಬಂದ್ಬಿಟ್ಟ ಇವಳಕ್ಕೆ. ಏನ್ಲ ಏನು ಮಾಡಂಗಿದ್ಯಾ ನಿನ್ನನ್ನು? ಏನು ಮಾಡೋಕ್ಕಾಗಕ್ಕಿಲ್ಲ. ಸುಮ್ಕೆ ಬಾಯಿ ಮುಚ್ಕೊಂಡು ಹೋಗಿ ಮನೆಗೆ ಊಟ ಹಾಕ್ತೀನಿ ಅಂತ ತಿನ್ಕೊಂಡು ಬಿದ್ಕೊ ಹೋಗು. ಶಾನೆ ಮೆರಿಬೇಡ. ಎಲ್ಲ ಕೆಲಸ ಮಾಡಿದ್ರೆ ಊಟ, ಇಲ್ಲಾಂದ್ರೆ ಊಟನೂ ಇಲ್ಲ. ಏಯ್ ಯಾರ ಹತ್ರ ಆಟ ಆಡ್ತಾ ಇದೀಯ ಅಂತ ನೋಡ್ಕೊಂಬಿಟ್ಟು ಆಟಾಡು. ಸಾವ್ಕಾರ ಊರಿಗೆ ಸಾವ್ಕಾರ ಅದು ಅವಾಗ, ಇವಾಗಲ್ಲ, ಸರಿನಾ?
ಅವಾಗ ಸಾವುಕಾರ ಆಗಿದ್ದೇನೋ, ಈಗ ಭಿಕ್ಷಾಧೀಶ್ವರ ಆಗ್ಬಿಟ್ಟಿದ್ಯಾ. ಏನು ಮಾಡೋಕ್ಕಾಗಿಲ್ಲ. ಕರ್ಮಗಳು ನೋಡು. ಕಂಪ್ನಿನೂ ನಂದೆ, ಮನೆನೂ ನಂದೆ, ಜಮೀನು ನಂದೆ, ಎಲ್ಲ ನಂದೆ. ರೋಜಾ ಕಂಪ್ನಿ, ರೋಜಾ ಮನೆ, ರೋಜಾ ಜಮೀನು ಎಲ್ಲ ರೋಜಂದೇನೆ. ಇನ್ಮೇಲೆ ಜಾಸ್ತಿ ನಿಗ್ರಾಡಿದಂಗೆ ಮನೆಗೆ ಬಿದ್ದಿರು ಸರಿನಾ. ಹಾಕಿರೋ ಕೂಳು ತಿನ್ಕೊಂಡು ಬಿದ್ದಿರು. ಅಷ್ಟು ಬಿಟ್ಟು ಜಾಸ್ತಿ ಮಾತಾಡ್ದೆ ಅಂತಂದ್ರೆ ಎಲ್ಲರೂ ನೋಡ್ಬೇಕು ನೀನು. ಆ ಥರ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತೀನಿ. ಸರಿನಾ. ನನ್ನ ಹತ್ರ ಎಗರಡಕ್ಕೆ ಬರ್ಬೇಡ. ಒಂದು ನೆನ್ಪಿಟ್ಕ, ನಾನು ಶಾರದಿ ಅಲ್ಲ. ನೀನೊನ್ನ ಮಾತುಗಳೆಲ್ಲ ಕೇಳಿಸ್ಕೊಂಡು ಮೋಸ ಹೋಗೋಕ್ಕೆ. ಲೆಕ್ಕಾಚಾರಿ ನನ್ನ ಕೈಲಾಯ್ತಿಲ್ಲ ಕಂಡ ತಡ್ಕೊಳಕ್ಕೆ. ಇವಳು ಒಂದು ಗತಿ ಕಾಣಿಸ್ಬೇಕಂಡ್ಲ. ನೀನೇ ನಾನು ನಿಯತ್ತಿನ ಮನಸ್ಸು ಅಂದರೆ ನೀನೇ ಕಂಡ್ಲ. ನಿನ್ನಷ್ಟು ನಿಯತ್ನೂ ಯಾರೂ ಇಲ್ಲ ಕಂಡ ನನಗೆ. ನೋಡ್ಲಾ ಹೆಂಗನ ಮಾಡಿ ಆಸ್ತಿ ಎಲ್ಲ ಪಡ್ಕೋಬೇಕು. ನೋಡ್ಲಾ ಇವಳು ನನ್ನೇನಿಯ ಹೆಂಗೆ ಇದು ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಲೋಪರು ನನ್ನ ಆಸ್ತಿನೇ ಎಲ್ಲ ಕಿತ್ಕೊಬಿಟ್ಟು ಈಗ ನನ್ನೇನಿಯ ಮನೆಯಿಂದ ಆಚೆ ಕಡೆಗೆ ಹಾಕ್ತೀನಿ ಅಂತ ಹೇಳ್ತಾವಳೆ. ಇಲ್ಲ ಕಂಡ್ಲ, ಹಿಂಗೆ ಆಗಕ್ಕಿಲ್ಲ. ಏನಾರ ಒಂದು ಮಾಡಬೇಕು ಕಂಡ್ಲ, ಏನಾರ ಒಂದು ಮಾಡ್ಬೇಕು. ನಾವು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಇವಳು ಹೆಂಗನ ಮಾಡಿ ಇವಳು ಆಸ್ತಿಯಲ್ಲಿ ನಾನು ಬರ್ಸ್ಕೋಬೇಕು. ಮಾಡು ಅದೇನು ಪ್ಲಾನ್ ಮಾಡ್ತೀಯ ಕಳ್ಳನ ಮಗನೇ ಮಾಡು. ಎಷ್ಟು ಜನಕ್ಕೆ ಮೋಸ ಮಾಡಿದ್ಯಾ ನೀನು, ಎಷ್ಟು ಜನ ಮನೆ ಹಾಳು ಮಾಡಿದ್ಯಾ ನೀನು. ಏನು ಒಂದು ಮನೆ ಹಾಳು ಮಾಡಿದ್ಯಾ, 2 ಮನೆ ಹಾಳು ಮಾಡಿದ್ಯಾ. ಎಷ್ಟು ಜನದ ಆಸ್ತಿ ಅಲ್ವಾ. ಅನ್ಭವಿಸ್ಕೊಂಡು ಸಾಯಿ ಮಾಡ್ತೀನಿ. ಅದು ಎಷ್ಟೇ ಜನಕ್ಕೆ ಮೋಸ ಮಾಡೋದು, ಎಷ್ಟು ಜನಕ್ಕೆ ನಾವು ಹಾಕಿದ್ಯೋ. ನನಗೇನೇ ಮೋಸ ಮಾಡೋ 10 ಎಕರೆ ಬಸ್ಬೊಡ್ದು ಬಾಯಿಗೆ ಹಾಕ್ಕೊಬಿಟ್ಟಿದ್ಯಲ್ಲ ನೀನು ಕಳ್ಳನ ಮಗನೇ. ಏಳು ನಿನ್ನಂತಂದು ಕೊಟ್ಕೊಂಡು ನಾನು ಅನ್ಭವಿಸ್ತಿದ್ದೀನಿ ನೋಡು. ಹೆಂಡ್ತಿನೇ ಮನೆಯಿಂದ ಈಚೆ ಕಡೆಗೆ ಹಾಕಿದೆ ಅಲ್ವಾ, ಅದ್ರ ಕಷ್ಟ ಏನು ಅಂತ ನಿನಗೂ ಗೊತ್ತಾಗಬೇಕು. ಹೆಂಡ್ತಿ ಬೆಲೆ ನಿನಗೂ ಗೊತ್ತಾಗಬೇಕು. ಅಲ್ಲಿ ಗಂಟ ನಿನಗೆ ಸುಮ್ಮನೆ ಬಿಡೋಕ್ಕಿಲ್ಲ. ನೋಡ್ತಾ ಇರು. ಇನ್ನೂ ರೋಜಾ ಅಂತ ನೆನ್ಕೊಂಡವನಲ್ಲ. ಹೆಂಡ್ತಿ ಹೆಸ್ರನ್ನ ನೆನಪಿಲ್ವ ಇಲ್ಲಿ ಒಬ್ಬರಿಗೆ. ರೋಜಾ ಅಂದ್ರೂ ಏನು ಅರ್ಥ ಮಾಡ್ಕೊಂಡಿದ್ದಂಗೆ ಸುಮ್ಮನವನೇ ಅಂತಂದರೆ ಇವ್ನಿಗೆ ಹೆಂಡ್ತಿ ಹೆಸ್ರೂ ನೆನಪಿರಕ್ಕಿಲ್ಲ ಬಿಡು. ಹೆಂಡ್ತಿ ಹಳೆ ಹೆಂಡ್ತಿ ಪದನೆ ಗಟ್ಟಿ ಅನ್ನಂಗೆ ನಿನ್ನಂಕಿತ ಎಲ್ಲವಳು ಎಂಡ್ರು ಅಂತ ಹೋಗ್ಬೇಕು. ಹಂಗೆ ಮಾಡ್ತೀನಿ ನನ್ನ ಮಗುಂಗೆ. ಬಾಳ್ಗಿಷ್ಟು ಬೆಂಕಿ ಅಕ್ಕ. ನೋಡೋಣ ಸಾವುಕಾರ್ರೆ. ಅಂದರೆ ನೀನು ಬೆಂಗಳೂರಾಗ ನಿನ್ನ ಆಸ್ತಿ ಐತೆ ಹಂಗೇನಿಯಾ ನೀನು ಕಿತ್ಕೊಂಡು ತೊಳ್ಳಾಕವಷ್ಟು ಆಸ್ತಿ ಜಮೀನು ಬಿದ್ದೈತೆ. ಎಲ್ಲಿ ನಿಮ್ಮ ಅಮ್ಮ ಮನೆಯಾಳಿ ಎಲ್ಲಿ? ಅವಳು ಪುಂಗಿದ್ದೆ ಏನು ಕೋಟಿ ಕೊಳ್ಳೆ ಹೋಗಾರಲ್ಲ ಬತ್ತಾವ ನನ್ನ ಮಗಳು ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಕಾರ್ಸ್ ನಿಮ್ಮಮ್ಮನ ಜುಟ್ಟು ಹಿಡ್ಕೊಂಡು ಕೆಡವಾಕ್ಬಿಡ್ತೀನಿ ನಿಮ್ಮಮ್ಮನ. ನನಗೆ ಯಾಮರ್ಸ್ಬಿಟ್ಲಲ್ಲ ನಿಮ್ಮಮ್ಮ. ನನಗೆ 7 ಕೆರೆ ನೀರು ಕುಡಿಸ್ಬಿಟ್ಲಲ್ಲ ನಿಮ್ಮಮ್ಮ. ಕರ್ಸವಳನ್ನ ಕೋಟಿ ತೊಳ್ಳೈತೈತೆ ಅಂತ ಹೇಳ್ಬಿಟ್ಟು ABCD ಪತ್ರ ಕೊಟ್ಬಿಟ್ಟು ಆಸ್ತಿಯ ನಿಂದೇನಿ ಅಂತ ಹೇಳಿ ಬರ್ಕೊಟ್ಬಿಟ್ಲಲ್ಲ. ಎಲ್ಲಿ ನಿಮ್ಮಮ್ಮ ಕರ್ಸವಳನ್ನ? ನಮ್ಮಮ್ಮ ಏನಾದರೂ ಬಂತು ಅಂತ ಹೇಳಿದ್ರೆ ಅಷ್ಟೇ ನಿನ್ನ ಕತೆ ಮುಗೀತದೆ. ಹರ ಶಿವ ಅಂತ ಜೊತೆಗೆ ನಿನ್ನೂ ಕರ್ಕೊಂಡು ಹೋಗ್ಬಿಡ್ತದೆ ಅಷ್ಟೇ. ನೀನು ಕರ್ಕೊಂಡು ಹೋಗ್ಲಿ ಬಿಡು, ನೋಡ್ತೀನಿ. ಕರ್ಕೊಂಡೋಗ್ಲಿ ಲೋಪರು. ಅವಳು ಹೇಳಿದಕ್ಕೆ ನೀ ಆಸ್ತಿ ಎಲ್ಲ ಬರ್ಕೊಟ್ಟಿದ್ದು ಏನೇ ಮೊದಲೇ ನೀವೆಲ್ಲನೂ ಪಿಲಾನ್ ಮಾಡ್ಕೊಂಡು ಬಂದ್ಬಿಟ್ಟು ನಾನು ಆಸ್ತಿ ಹೊಡ್ಕೊಬಿಟ್ರೆ ನೀವು ಯಾವಳೆ ನೀನು? ಯಾವಳೆ ನಿಂಗೆಲ್ಲ ಸಹಾಯ ಮಾಡಿದ್ದು? ಯಾವಳೆ ನೀನು? ಮೊದಲು ಬೋಗಳೆ ಯಾವಳು ಅಂತ ಹೇಳ್ಬಿಟ್ಟು. ಅಯ್ಯೋ ಸಮಾಧಾನ ಸಾವುಕಾರ್ರೆ. ಇಷ್ಟು ಬೇಗ ಎಲ್ಲ ತಿಳ್ಕೊಂಬಿಟ್ರೆ ಚೆನ್ನಾಗಿರ್ತದ. ಇನ್ನೂ ಅನುಭವಿಸೋ ಶಾನೆ ಐತೆ. ಒಸಿ ಅನುಭವಿಸಿ ಆಮೇಕಿಂದ ಬೇಕಾರೆ ನೋಡ್ಕೊಳ್ಳೋಣ. ಏನು ಅನುಭವಿಸೋದು? ನಿನಗಿನ್ನೂ ನಾನು ಏನು, ನನ್ನ ಕತೆ ಏನು ಅಂತ ಏನು ಗೊತ್ತಿಲ್ಲ. ತೋರಿಸ್ತೀನಿ, ಒಂದೊಂದೇ ಕಥೆಯ ನಾನು ತೋರಿಸ್ತೀನಿ. ಅಂದ್ರೆ ನೀವು ಮುಂಚೆನೇ ಪಿಲಾನ್ ಮಾಡ್ಕೊಂಬಂದೇನಿ ನಾನು ಮೋಸ ಮಾಡಿದ್ದು ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಯ್ತಲ್ಲ. ಯಾವಳೆ ನೀನು? ಬೆಂಗಳೂರಲ್ಲಂತೂ ಆಗಿರಕ್ಕಿಲ್ಲ ಬಿಡು. ಬೆಂಗಳೂರಾಗೆ ನಿನಗಿನ್ನ ಸಣ್ಣಕ್ಕಿರೋ ಹುಡುಗಿಯರು ಎಂತ ಹುಡುಗಿಯರಿದ್ರು ಗೊತ್ತೇನೆ? ಎಂತೆಂಥ ಹುಡುಗಿಯರಿದ್ರು ಗೊತ್ತೇನೆ? ನೀನು ಅವ್ರ ಮುಂದೆ ಏನೇನೂ ಇಲ್ಲ. ಏನೋ ಇವಳು ಅಬ್ಳೇನಿಯ ಸುಂದ್ರಿಯನ್ನ ಕಟ್ಕೊಬಿಟ್ಟು ಹಾಳು ಮಾಡ್ಕೊಬಿಟ್ಟು ನನ್ನ ಜೀವನವ. ಥೂ ಲೆಕ್ಕಾಚಾರಿ. ಇವಳು ಬಿಡ್ಬಾರ್ದು ಕಣ್ಲ. ಇವಳನ್ನು ಮಾತ್ರ ಸುಮ್ಕೆ ಬಿಡ್ಬಾರ್ದು ಕಣ್ಲ. ಹೆಂಗನ ಮಾಡಿ ಇವಳು ಕತೆ ಮುಗಿಸ್ಬಿಟ್ಟು ಆಸ್ತಿ ಎಲ್ಲ ಪಡ್ಕೋಬೇಕು ಕಣ್ಲ ನನಗೆ. ಅಲ್ಲ ಕಣ್ಲ, ನಾನು ಬೀದಿ ಬಿಕಾರಿ ಥರ ಬೀದಿ ನಾಯಿ ಥರ ಇರೋಕ್ಕೆ ನಾನು ಇಷ್ಟಪಡಕ್ಕಿಲ್ಲ ಕಣ್ಲ. ನನಗೆ ನಾನು ಯಾವತ್ತು ರಾಜ ಮಹಾರಾಜನ ಥರನೇ ಇದು ಅಭ್ಯಾಸ. ನೋಡ್ಲಾ ಏನಾರ ಒಂದು ಪ್ಲಾನ್ ಮಾಡಬೇಕು. ನಡಿಲ್ಲ ಟ್ಯಾಕ್ಟ್ರಿ ತಗೊಂಡು ರೌಂಡ್ ಹೋಗ್ಬಿಟ್ಟು ಆಡ್ಕೊಂಬಿಟ್ಟು ಬನ್ನಿ. ಏನೇನು ನಡೀತೈತೆ ಏನೇನು ಆಯ್ತು ಅಂತ ಹೇಳ್ಬಿಟ್ಟು ನನಗೆ ಸರಿಯಾಗಿ ಗೊತ್ತಾಗಬೇಕು ಅನ್ಲ. ಹಾಗೆ ಇವ್ರ ಅಮ್ಮ ಯಾವಳು ಅಂತ ಹುಡುಕ್ಲಾ. ಒಂದು ಕಣ್ಣಿಕ್ಕಿರಲ್ಲ ಇವ್ರ ಅಮ್ಮನ ಮೇಲೆ ಹುಡುಕು ಸರಿನಾ. ಬಾ ಮೊದ್ಲಿವಾಗ ಆ ಟ್ಯಾಕ್ಟ್ರಿ ಹೋಗ್ಬಿಟ್ಟು ಬರೋಣ. ಏನೇನು ಆಯ್ತಾಯ್ತು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಬಿಟ್ಟು ಬರೋಣ. ಬಾ. ನಡೀರಿ ಸಾವುಕಾರ್ರೆ. ನೀವು ನನಗೆ ತುಂಬಾನೇ ಸಹಾಯ ಮಾಡ್ತಾ ಇದ್ದೀರಾ ಲೆಕ್ಕಾಚಾರಿ ಅವರೇ. ತುಂಬ ಥ್ಯಾಂಕ್ಸ್. ಅಮ್ಮರೇ ನೀವೇನು ತಲೆ ಕೆಡಿಸ್ಕೊಬಿಡಿ. ಸಾವುಕಾರು ಏನೇನು ಪ್ಲಾನ್ ಮಾಡ್ತಾರೆ, ಏನೇನು ಎತ್ತೋಯ್ತಾರೆ ಎತ್ಬೋತಾರೆ ಅಂತ ಹೇಳ್ಬಿಟ್ಟು ಎಲ್ಲ ನನಗೆ ಗೊತ್ತಿರ್ತದೆ ಸರಿನಾ. ಎಲ್ಲನೂ ನಿಮಗೆ ಬಂದು ಹೇಳ್ತೀನಿ. ಅವ್ರು ಏನು ಪ್ಲಾನ್ ಮಾಡ್ತಾರೆ, ಆಸ್ತಿ ಕಿತ್ಕೊಳ್ಳೋಕ್ಕೆ ಏನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವೇನು ತಲೆಗೆ ಹಾಕೊಳ್ಳೋಕೆ ಹೋಗ್ಬಿಡಿ. ನಾನು ನೋಡ್ಕೊತೀನಿ ಎಲ್ಲನೂ. ನೀವು ಆರಾಮಾಗಿ ಹೋಗ್ಬಿಟ್ಟು ನೆಮ್ಮದಿಯಾಗಿ ಜೀವನ ಮಾಡಿ. ಸರಿನಾ. ನೀವು ಬಂದಮೇಲೆ ಮನೆ ಒಂಥರ ಕಳೆ ಬಂದ್ಬಿಟ್ಟೈತೆ. ನೀವು ಬಂದಮೇಲೆ ಆದಷ್ಟು ಬೇಗ ನೀವೇನು ಅವ್ರ ಹೆಂಡ್ತಿ ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು. ಹಂಗೆ ಮಾಡಿ. ಅವನು ಫಸ್ಟ್ ಎಂಟ್ರ ಬೆಲೆ ಗೊತ್ತಾಗಬೇಕು. ಆಮೇಕಿಂದ ನಾನೇ ಅಂತ ಒಪ್ಕೊಬಿಡ್ತೀನಿ ಬಿಡು. ಈಗ ಬ್ಯಾಡ ಸದ್ಯಕ್ಕೆ. ಸರಿ ಅಮ್ಮರೇ, ನಿಮ್ಮ ಇಷ್ಟ. ಸರಿ ಹೋಯ್ತೀನಿ. ಸಾವುಕಾರ ಏನೇನು ಪ್ಲಾನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಂದು ಹೇಳ್ತೀನಿ. ಸರಿ ಹೋಗು ನನ್ನ ಮಗನೇ ಹೋಗು. 10 ಪೈಸೆ ಏನು ಸಿಗೋಕ್ಕಿಲ್ಲ. ಎಷ್ಟು ಜನದ ಮನೆ ಹಾಳು ಮಾಡಿದ್ಯಾ ಅಲ್ವಾ. ಈಗ ನಾನು ಮುಂದೆ ಏನು ಮುಂದೆ ಮಾಡಬೇಕು ಅಂತ ನನಗೆ ಗೊತ್ತು. ಮುಂದಕ್ಕೆ ನಾನು ಮಾಡ್ತೀನಿ.